ಇಂಡಿಯನ್ ಟಿವಿಗೆ ಸ್ವಾಗತ. ನಾನು ಶ್ವೇತಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಚಾಮುಂಡಿ ಬೆಟ್ಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ, ನಾಡ ಅಧಿದೇವತೆ ದರ್ಶನ ಪಡೆದ ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ. ನಿಖಿಲ್ಗೆ ಸ್ಥಳೀಯ ಜೆಡಿಎಸ್ ಮುಖಂಡರ ಸಾಥ್. ರಸ್ತೆಗಿಳಿದ ಗಜರಾಜ, ವಾಹನ ಸಂಚಾರ ಅಸ್ತವ್ಯಸ್ತ. ತಮಿಳುನಾಡಿನ ತಾಳವಾಡಿ ತಲಮಲೈ ರಸ್ತೆಯಲ್ಲಿ ಘಟನೆ. ಗಣೇಶನನ್ನ ಪೊಲೀಸ್ ವಾಹನದಲ್ಲಿ ಕೂರಿಸಿದ್ದು ಸರಿಯಲ್ಲ, ಇದರಲ್ಲಿ ಗೃಹ ಇಲಾಖೆ ವೈಫಲ್ಯ ಎದ್ದು ಕಾಣ್ತಾ ಇದೆ. ಮೈಸೂರಿನಲ್ಲಿ ಸಾರಾ ಮಹೇಶ್ ಕಿಡಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ವಯೋಮಿತಿ ಹೆಚ್ಚಿಸುವಂತೆ ಆಗ್ರಹ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರೊಟೆಸ್ಟ್. ಸವಿತಾ ಸಮಾಜ ಮತ್ತು ಸವಿತಾ ಸಮಾಜದ ಸಂಗೀತ ಸಂಘದ ವತಿಯಿಂದ ಕೃಷ್ಣರಾಜನಗರ ಪಟ್ಟಣದ ಲಾಲನ ದೇವನಹಳ್ಳಿಯ ಬಳಿ ಕ್ಷೌರಿಕರ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಡಿ ರವಿಶಂಕರ್ ಅವರ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾರತ ರತ್ನ ಕಪೂರಿ ಠಾಕೂರ್ ರವರ ಹೆಸರಿನಲ್ಲಿ ನೂತನ ಸಂಘದ ಜಿಲ್ಲಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವೂ ಕೂಡ ಈ ಸಂದರ್ಭದಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಶಾಸಕ ಡಿ ರವಿಶಂಕರ್ ಮಾತನಾಡಿ, ಸವಿತಾ ಸಮಾಜದ ಬಂಧುಗಳು ಕೇವಲ ತಮ್ಮ ವೃತ್ತಿಗಳನ್ನ ಮಾಡದೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುವ ಮೂಲಕ ತಮ್ಮ ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಹಾಗೂ ಎಲ್ಲರಂತೆ ಉನ್ನತ ಸ್ಥಾನದಲ್ಲಿ ಅವರ ಮಕ್ಕಳು ಬರುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಧರ್ಮದ ಪ್ರಕಾರ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ತೀವಿ. ಆ ಒಂದು ಪದಗ್ರಹಣ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ಭಾಸ್ಕರ್ ಜಿ, ಒಬಿಸಿ ಕರ್ಪೂರಿ ಠಾಕೂರ್ ಸಂಘಟನೆಯ ಜಿಲ್ಲಾಧ್ಯಕ್ಷರಿಗೆ, ಸಮಾಜದ ಶ್ರೀಮಂತ ಕಲಾವಿದರಿಗೂ ಕೂಡ ಕ್ಷೌರಿಕ ಸಮಾಜದ ಇವತ್ತು ಕ್ಷೌರಿಕ ಸಮಾಜದವರು ಕೇವಲ ಅವ್ರಿಲ್ಲ ಅಂತ ನಾವು ಊಹೆಯನ್ನು ಮಾಡಿದ್ರೆ ಯಾವ ರೀತಿಯಾಗಿರ್ತಾ ಇದೆ. ಎಲ್ಲರೂ ಕೂಡ ದಾಡಿಯನ್ನ ಇಷ್ಟು ಬಿಟ್ಟು ಕೂದಲನ್ನ ಬಿಟ್ಕೊಂಡು ಒಂದು ವಿಕಾರವಾಗಿ ಕಾಣಿಸುವಂತ ನಿಟ್ಟಿನಲ್ಲಿ ನಾವು ಮನುಕುಲ ಇರ್ತಾ ಇದ್ವಿ. ಇವತ್ತು ಅವರಿಂದನೇ ನಾವು ಇಷ್ಟು ಸುಂದರವಾಗಿ ಸ್ವಚ್ಛತೆಯಿಂದ ನಾವು ಕಾಣುವಂತ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮುಖವನ್ನ ನಮ್ಮ ತಲೆಯನ್ನ ಒಂದು ಶುದ್ಧಿ ಮಾಡಿ ಒಂದು ಪರಿಪೂರ್ಣವಾಗಿ ಚೆನ್ನಾಗಿ ಕಾಣುವಂತ ನಿಟ್ಟಿನಲ್ಲಿ ಮನುಷ್ಯನಾಗಿ ನೋಡುವಂತ ನಿಟ್ಟಿನಲ್ಲಿ ತಾವು ಮಾಡ್ತಾ ಇರ್ತಕ್ಕಂಥ ಉತ್ತಮವಾದ ಕೆಲಸ. ಇದರಲ್ಲಿ ಯಾವುದೇ ರೀತಿಯಲ್ಲಿ ಅಸಡ್ಡೆ ಆಗ್ಲಿ ಮತ್ತೊಂದು ಬೇಡ, ಅದು ಕೂಡ ಉತ್ತಮವಾದ ಒಂದು ಕಾಯಕ ಕೆಲಸ. ಆ ನಿಟ್ಟಿನಲ್ಲಿ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಯಾವುದೇ ಒಂದು ಸಭೆ ಸಮಾರಂಭಗಳಿರ್ಬೋದು, ಇವತ್ತು ಈ ಸಮಾರಂಭಕ್ಕೆ ಬರುವಂತ ನಿಟ್ಟಿನಲ್ಲಿ ಮಂಗಳವಾದ್ಯವನ್ನ ನುಡಿಸಿದ್ವಿ. ಇವತ್ತು ಮಂಗಳವಾದ್ಯ ಇಲ್ಲ ಅಂತಕ್ಕಂಥ ಊಹಿಸಿದ್ರೆ ಮದುವೆ ಸಮಾರಂಭಗಳಲ್ಲಿ ಇಲ್ಲಿ ಗಟ್ಟಿ ಮೇಳ ಇರ್ತಾ ಇರಲಿಲ್ಲ, ತಾಳಿ ಕಟ್ಟೋ ಸಂದರ್ಭದಲ್ಲಿ ಎಲ್ಲಿರ್ತಾ ಇತ್ತು. ಆ ನಿಟ್ಟಿನಲ್ಲಿ ಇಂಥ ಉತ್ತಮವಾದ ಕೆಲಸ ಕಾರ್ಯಗಳನ್ನ ನಮ್ಮ ಸವಿತಾ ಸಮಾಜದ ಬಂಧುಗಳು ಇವತ್ತು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕೆಲಸ ಇವತ್ತು ಚಿಕ್ಕದಲ್ಲ ದೊಡ್ಡದಲ್ಲ, ಎಲ್ಲ ಕೆಲಸಕ್ಕೂ ಕೂಡ ತನ್ನದೇ ಆದ ರೀತಿಯಲ್ಲಿ ದೊಡ್ಡ ಗೌರವ ಇದೆ. ನಾವು ಮಾಡುವಂತ ವೃತ್ತಿ ನಮ್ಗೆ ಗೌರವ ತರುವ ನಿಟ್ಟಿನಲ್ಲಿ ಮಾಡ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಭಾವನೆಯನ್ನ ಮೂಡಿಸ್ಕೊಳ್ಬೇಕಾಗಿದೆ. ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ಅವ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತ. ಬೇರೆಯ ಮುಖಂಡರು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿತು. ಕರವೇ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ ಕಾರ್ಯಕರ್ತರು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ವಯೋಮಿತಿ 30 ರಿಂದ 35 ವರ್ಷವಿದೆ. ನಮ್ಮ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ 27 ವರ್ಷಗಳು ಮಾತ್ರವೇ ಇದೆ. ಹಾಗಾಗಿ ಕಾನ್ಸ್ಟೇಬಲ್ ಹುದ್ದೆಗೆ ಸಾಮಾನ್ಯ ವರ್ಗಕ್ಕೆ 30 ವರ್ಷ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 33 ವರ್ಷಕ್ಕೆ ವಯೋಮಿತಿ ಹೆಚ್ಚಿಸುವಂತೆ ಆಗ್ರಹಿಸಿದ್ದಾರೆ. ವಯೋಮಿತಿ ಹೆಚ್ಚಿಸಿ
ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ನಾರಾಯಣಗೌಡರ ಹೋರಾಟಕ್ಕೆ ನವೀನ್ ಕುಮಾರ್ ಅವರ ಹೋರಾಟಕ್ಕೆ ನವೀನ್ ಕುಮಾರ್ ಅವರ ಹೋರಾಟಕ್ಕೆ ಬೇಕು ಬೇಕೇ ಬೇಕು ಅಯ್ಯಯ್ಯೋ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಏನೇ ಬರಲಿ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಹೆಚ್ಚಿಸಿ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ರಚನೆ ಮತ್ತು ಸ್ಮಾರ್ಟ್ ಕಾರ್ಡ್ ಯೋಜನೆ ಜಾರಿ ವಿರೋಧಿಸಿ ಕರ್ನಾಟಕ ಸೇನಾಪಡೆ ಸದಸ್ಯರು ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ್ರು. ಪ್ರಾಧಿಕಾರ ರಚನೆ ಮೂಲಕ ರಾಜ್ಯ ಸರ್ಕಾರ ದರೋಡೆ ಮಾಡಲಿಕ್ಕೆ ಮುಂದಾಗಿದೆ. ವಿಐಪಿಗಳಿಗೆ ಸ್ಮಾರ್ಟ್ ಕಾರ್ಡ್ ಮೂಲಕ 50,000 ಲಕ್ಷ ಅಂತ ಅವಕಾಶ ಕೊಟ್ಟರೆ ಬಡವರ ಪಾಡ ಏನಾಗಬೇಕು? ಪ್ರಾಧಿಕಾರ ರಚನೆಯಿಂದ ಬೆಟ್ಟದ ಸ್ಥಳೀಯರಿಗೆ ತೊಂದರೆ ಆಗುತ್ತೆ, ಮೂಲ ಸಂಸ್ಕೃತಿಗೆ ಧಕ್ಕೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಮಾರ್ಟ್ ಕಾರ್ಡ್ ಯೋಜನೆ ಮತ್ತು ಪ್ರಾಧಿಕಾರ ಅನುಷ್ಠಾನ ಮಾಡಕೂಡದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅವಕಾಶ ವಂಚಿತ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಉಳ್ಳವರಿಗೆ ದರ್ಶನವನ್ನು ಕೊಡುತ್ತೇವೆ ಎನ್ನುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅವಕಾಶವನ್ನು ಬದಲು ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಪ್ರಾಧಿಕಾರ ರಚನೆಗೆ ಬೇಕೇ ಬೇಕು ಯೋಜನೆಗೆ ಪ್ರಾಧಿಕಾರ ರಚನೆಗೆ ಸ್ಮಾರ್ಟ್ ಕಾರ್ಡ್ ಯೋಜನೆಗೆ ಬೇಕೇ ಬೇಕು ಬೇಕೇ ಬೇಡ ಮೋಸ ಸನ್ನಿಧಿಗೆ ಕೈ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಚಾಮುಂಡಿ ಬೆಟ್ಟದ ಹುಲ್ಲಿಗೆ ಕೈ ಹಾಕಿರುವ ರಾಜ್ಯ ಸರ್ಕಾರಕ್ಕೆ ಹಣ ಭಕ್ತರಿಗೆ ದರ್ಶನವನ್ನು ಕಲ್ಪಿಸಿದ ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟವರಿಗೆ ದರ್ಶನವನ್ನು ಮಾಡಲು ಓಡಿಸಿರುವ ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಿಖಿಲ್ ದೇವಿಗೆ ಶಿರಬಾಗಿ ನಮಿಸಿದ್ದಾರೆ. ಈ ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಮಾಜಿ ಶಾಸಕ ಅನ್ನದಾನಿ, ಎಂಎಲ್ಸಿ ಮಂಜೇಗೌಡ ಸೇರಿದಂತೆ ಸ್ಥಳೀಯ ಜೆಡಿಎಸ್ ಮುಖಂಡರು ಸಾಥ್ ನೀಡಿದ್ದಾರೆ. ಸರ್ ಸುದ್ದಿ ಮತ್ತಷ್ಟಿದೆ ಪುಟ್ಟದೊಂದು ವಿರಾಮದ ಬಳಿಕ. Prakash Jewelers, one of the biggest jewelry showroom in Mysuru. ಅದ್ವಿತೀಯ ಆಭರಣಗಳ ಸಂಗ್ರಹ,
ಅತ್ಯಾಕರ್ಷಕ ಡಿಸೈನ್ಗಳು, ದೇಶ ವಿದೇಶಗಳಲ್ಲೆಲ್ಲೂ ಕಾಣಸಿಗದ ವಿನ್ಯಾಸಗಳು, ಮನಮೋಹಕ ಅಪರೂಪದ ಒಡವೆಗಳು. ಶುಭ ಸಂಭ್ರಮ ಯಾವುದೇ ಇರಲಿ, ಬಂಗಾರ ಪ್ರಕಾಶ್ ಜ್ಯುವೆಲರ್ಸ್ ದೇ ಆಗಿರಲಿ. ವರ್ಷಾನುವರ್ಷಗಳಿಂದ ಮೈಸೂರಿನ ಪ್ರತಿ ಮನೆಯ ಮೆಚ್ಚಿನ ಚಿನ್ನದಂತ ಚಿನ್ನ, ಅದು ಪ್ರಕಾಶ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಭೇಟಿ ಕೊಡಿ. ಪ್ರಕಾಶ್ ಜ್ಯುವೆಲರ್ಸ್, ವಿನೋಬಾ ರೋಡ್, ಶಿವರಾಂಪೇಟ್, ಮೈಸೂರು. ಕಾಲ್ 24218444. ಶ್ರೀಮಂತ ನಗರಿ ಮೈಸೂರಿನ ಪರಂಪರೆಗೆ ಒಪ್ಪುವಂತಹ ಆಭರಣಗಳ ಕಲೆಕ್ಷನ್, ಕಣ್ಮನ ಸೆಳೆಯುವ ಡಿಸೈನ್ಸ್, 916 ಹಾಲ್ಮಾರ್ಕ್ ಚಿನ್ನ, ಬೆಳ್ಳಿ, ವಜ್ರದ ನೂರಾರು ಬಗೆಯ ಒಡವೆಗಳ ಆಗರ ನಿಮ್ಮ ಆಭೂಷಣ್ ಗೋಲ್ಡ್. ವಿಶ್ವಾಸಾರ್ಹ ವ್ಯವಹಾರಕ್ಕೆ ಹೆಸರಾಗಿರುವ ನಮ್ಮಲ್ಲಿ ಮಹಿಳೆಯರು, ಮಕ್ಕಳು, ಆಭರಣ ಪ್ರಿಯರಿಗೆ ಸಾಕಷ್ಟು ಕಲೆಕ್ಷನ್ಗಳಿವೆ. ಒಮ್ಮೆ ಭೇಟಿ ಕೊಡಿ ನಿಮ್ಮ ಆಭೂಷಣ್ ಗೋಲ್ಡ್. ನಮ್ಮ ವಿಳಾಸ ದೇವರಾಜ್ ಅರಸ್ ರೋಡ್, ಆಪೋಸಿಟ್ ಟು ಬಾಂಬೆ ಟಿಫಾನಿಸ್, ದೇವರಾಜ್ ಮೊಹಲ್ಲಾ, ಮೈಸೂರು. ಕಾಂಟ್ಯಾಕ್ಟ್ ನಂಬರ್ 9901525242. ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಸಿಎಂ ವಿರುದ್ಧ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಭೂ ಹಗರಣ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ವಿರುದ್ಧ ಕುಮಾರಸ್ವಾಮಿ ಭೂ ಹಗರಣ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕುಮಾರಸ್ವಾಮಿ ದಾಖಲೆ ಇಲ್ಲದೆ ಈ ರೀತಿ ಹೇಳಿಕೆಯನ್ನ ಕೊಡೋದಿಲ್ಲ. ಕಾಂಗ್ರೆಸ್ನವರು ಸಿದ್ದರಾಮಯ್ಯರನ್ನ ಯಾವಾಗಲೂ ಸಮರ್ಥನೆ ಮಾಡ್ಕೊಳ್ತಾರೆ. ಈ ಹಿಂದೆ ವಾಲ್ಮೀಕಿ ಪ್ರಕರಣದಲ್ಲೂ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರು. SC/ST ಹಣ ದುರ್ಬಳಕೆ ನಾಚಿಕೆಗೇಡಿತನ ಜೊತೆಗೆ ರಾಜ್ಯಕ್ಕೆ ಕಳಂಕ ತರುವಂತಹ ವಿಚಾರ. ಹಣಕಾಸು ಸಚಿವ ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ನವರು 5 ಗ್ಯಾರಂಟಿಗಳ ಗುಂಗಿನಲ್ಲೇ ಈಗಲೂ ಸಹ ಇದ್ದಾರೆ. ಭ್ರಷ್ಟಾಚಾರ ಮಾಡಿದ್ರು ಜನರು ಕೇಳಲ್ಲ ಎನ್ನುವಂತಹ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಕಾಂಗ್ರೆಸ್ಗೆ ಜನ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಪಾಠವನ್ನ ಕಲಿಸಿದ್ದಾರೆ. ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಸಹ ಜನರು ಕಾಂಗ್ರೆಸ್ನವರಿಗೆ ಪಾಠವನ್ನ ಕಲಿಸಲಿದ್ದಾರೆ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ವಿರುದ್ಧ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಭೂ ಹಗರಣ ವಿಚಾರಕ್ಕೆ ಸಂಬಂಧಿಸಿದಂತೆ, ಆರೋಪದ ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ನಾಗಮಂಗಲದಲ್ಲಿ ನಡೆದ ಕೋಮುಗಲಭೆ ಘಟನೆಗೆ ಟಿ ನರಸೀಪುರದಲ್ಲಿ ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮತೀಯವಾದಿಗಳು ವಿಜೃಂಭಿಸುತ್ತಾ ಇದ್ದು, ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ
ಬಿಜೆಪಿ ಎಸ್ಟಿ ಮೋರ್ಚಾ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಮುದ್ದುಕೃಷ್ಣ, ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಪ್ಪ, ಆಲಗೂಡು ಮಂಜು ಸೇರಿದಂತೆ ಇತರರು ಹಾಜರಾಗಿದ್ದರು. ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ಬಿಜೆಪಿಯಲ್ಲಿ ನಿಯಮ ಇದೆ. ಯಾರೇ ಅಧ್ಯಕ್ಷರು ಪದಾಧಿಕಾರಿಗಳಾದರೆ 3 ವರ್ಷಗಳ ತನಕ ಅವರ ಸ್ಥಾನ ಅಬಾಧಿತ. ರಾಜ್ಯದಲ್ಲಿ ವಿಜಯೇಂದ್ರರವರು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ಯಡಿಯೂರಪ್ಪ, ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿಯವರ ನಂತರ ವಿಜಯೇಂದ್ರರವರು ರಾಜ್ಯದಲ್ಲಿ ಜನಮನ್ನಣೆಯನ್ನು ಗಳಿಸಿ ಮುನ್ನಡೆಯುತ್ತಿರುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ. ಈ ಕಾರಣದಿಂದ ಅವರಿಗೆ ಕೆಲವರು ಕಿರುಕುಳ ನೀಡುತ್ತಿದ್ದಾರೆ. ಇದು ಸರಿಯಲ್ಲ. ದೊಡ್ಡವರಾದ ನಾಯಕರುಗಳು ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮಾದರಿಯಾಗಿ ನಡೆದುಕೊಳ್ಳಬೇಕು. ತಮಗೆ ಟಿಕೆಟ್ ಸಿಕ್ಕದೇ ಇದ್ದರೂ ಸಹ ವಿಜಯೇಂದ್ರರವರು ಪಕ್ಷದಲ್ಲಿ 5 ವರ್ಷಗಳ ಕಾಲ ಕಾರ್ಯಕರ್ತರಾಗಿ ದುಡಿದು ಈಗ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಈಗ ಅವರು ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದವರಲ್ಲ, ಬಿಜೆಪಿಯ ಕುಟುಂಬಕ್ಕೆ ಸೇರಿದವರು. ಇದನ್ನು ಅರಿತು ಹಿರಿಯರಾದ ತಾವು ಎಲ್ಲರಿಗೂ ಉತ್ತಮ ಮಾರ್ಗದರ್ಶನ ನೀಡಿ ಪಕ್ಷವನ್ನು ಮುನ್ನಡೆಸಲು ಕೋರುತ್ತೇನೆ. ಮತ್ತು ರಾಜ್ಯದಲ್ಲಿ ಈ ಮತೀಯ ಸರ್ಕಾರ ತೊಲಗಬೇಕಾದರೆ ಬಿಜೆಪಿಯ ಎಲ್ಲ ವರ್ಗದ ನಾಯಕರು, ಹಿರಿಯರು ಒಟ್ಟಾಗಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲವಾದರೆ ಇದೇ ಸರ್ಕಾರ ಮುಂದುವರಿದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ರಾಜ್ಯವಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಈ ಸರ್ಕಾರವನ್ನು ಹೊರದಬ್ಬಲು, ಒಳ್ಳೆಯ ಸರ್ಕಾರ ಆಡಳಿತಕ್ಕೆ ಬರಲು ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರು, ಕಾರ್ಯಕರ್ತರು ಭೇದ ಭಾವ ಮರೆತು ಒಗ್ಗಟ್ಟಿನಿಂದ ದುಡಿಯಬೇಕು ಎಂದು ಈ ಸಂದರ್ಭದಲ್ಲಿ ವಿನಂತಿಸುತ್ತಿದ್ದೇನೆ. ಹಾಗೂ ಇಂದು 74ನೇ ಮೋದಿಯವರ ಹುಟ್ಟುಹಬ್ಬವಿದ್ದು ಈ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಸಮರ್ಥ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆಸಿದಂಥ ಹೀನ ಕೃತ್ಯ ಖಂಡನೀಯ. ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮತೀಯವಾದಿಗಳು ವಿಜೃಂಭಿಸತೊಡಗಿದ್ದಾರೆ. ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಹಾಗೂ ಇಂಥ ಹೀನ ಕೃತ್ಯ ಎಸಗುವವರನ್ನು ಗುಂಡಿಟ್ಟು ಕೊಲ್ಲುವ ಕಾನೂನನ್ನು ಸರ್ಕಾರ ತರಬೇಕು ಎಂದು ಈ ಮೂಲಕ ನಾನು ಒತ್ತಾಯಿಸುತ್ತಿದ್ದೇನೆ. ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಅವಧಿಗೆ ಮುಂಚೆ ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ. ಬಿಜೆಪಿಯಲ್ಲಿ ನಿಯಮ ಇದೆ. ಯಾರೇ ಅಧ್ಯಕ್ಷರು ಪದಾಧಿಕಾರಿಗಳಾದರೆ 3 ವರ್ಷಗಳ ತನಕ ಅವರ ಸ್ಥಾನ ಅಬಾಧಿತ. ರಾಜ್ಯದಲ್ಲಿ ವಿಜಯೇಂದ್ರರವರು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ಯಡಿಯೂರಪ್ಪ, ದೇವೇಗೌಡರು, ಸಿದ್ದರಾಮಯ್ಯ, ಕುಮಾರಸ್ವಾಮಿಯವರ ನಂತರ ವಿಜಯೇಂದ್ರರವರು ರಾಜ್ಯದಲ್ಲಿ ಜನಮನ್ನಣೆಯನ್ನು ಗಳಿಸಿ ಮುನ್ನಡೆಯುತ್ತಿರುವುದು ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ. ಈ ಕಾರಣದಿಂದ ಅವರಿಗೆ ಕೆಲವರು ಕಿರುಕುಳ ನೀಡುತ್ತಿದ್ದಾರೆ. ಇದು ಸರಿಯಲ್ಲ. ದೊಡ್ಡವರಾದ ನಾಯಕರುಗಳು. ಚಾಮರಾಜನಗರದ ತಾಳವಾಡಿ ರಸ್ತೆಯಲ್ಲಿ ಕಾಡಾನೆಯೊಂದು ಅಡ್ಡಲಾಗಿ ನಿಂತು ಸಂಚಾರ ಅಸ್ತವ್ಯಸ್ತವಾದಂತಹ ಪರಿಸ್ಥಿತಿ ಉಂಟಾಗಿದೆ. ಕಬ್ಬಿಗಾಗಿ ಪ್ರತಿನಿತ್ಯ ರಸ್ತೆಗೆ ಆಗಮಿಸುತ್ತಿದ್ದಂತಹ ಗಜರಾಜ 1 ಗಂಟೆಗೂ ಹೆಚ್ಚು ಕಾಲ ರಸ್ತೆಯಿಂದ ಕದಲದೇ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗಿದೆ. ಅಡ್ಡ ಹಾಕತ್ ನೋಗಿಗದ್ನ ಕಬ್ಬೆಳಿ ಇತ್ತು ನೋಗಿಗದ್ನ ಗಡ್ಡೆ ಹಾಕ್ತಲ್ಲಿ ಅಲ್ಲಿ ನೋಡಿ ಹೆಂಗ್ ಗಡ್ಡೆ ಹಾಕುತ್ತಾ ಲಾರಿ ನೋಡಿ ಅದು ಹೆಂಗ್ ಗಡ್ಡೆ ಹಾಕುತ್ತಾ ಒದಗಿ ಹೇಳಿತ್ತ ಕಬ್ನಾಗ
ಎಳಿತಾನ ಕಬ್ನ ಎಳಿತ್ ನೋಡೋಲಿ ರೋಡ್ಲಿ ಅಡ್ಡ ಹಾಕತ್ ನೋಗಿ ಅದನ್ನ ಕಬ್ಬೆಳಿ ಇತ್ತು ನೋಗಿ ಅದನ್ನ ಗಡ್ಡೆ ಹಾಕ್ತಲ್ಲಿ ಅಲ್ಲಿ ನೋಡಿ ಹೆಂಗ್ ಗಡ್ಡೆ ಹಾಕುತ್ತಾ ಲಾರಿ ನೋಡಿ ಅದು ಹೆಂಗ್ ಗಡ್ಡೆ ಹಾಕುತ್ತಾ ಒದಗಿ ಎಳಿತ ಕಬ್ನಾಗ ಎಳಿತಾನ ಕಬ್ನ ಎಳಿತ್ ನೋಡೋಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬ ಹಿನ್ನೆಲೆ ಮೈಸೂರಿನ ಉದ್ಬೂರ್ ಗೇಟ್ ಬಳಿ ಇರುವಂತಹ ವಿಷ್ಣು ಸ್ಮಾರಕದ ಸಭಾಂಗಣದಲ್ಲಿ ಎಲ್ಲೆಲ್ಲೂ ಸಂಗೀತವೇ ತಂಡ ಮತ್ತು ಮೈಸೂರು ವಿಷ್ಣು ಸ್ಮಾರಕ ಅಭಿಮಾನಿ ಬಳಗದಿಂದ ವಿಷ್ಣುವರ್ಧನ್ ರವರ 74ನೇ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಭಾರತಿ ವಿಷ್ಣುವರ್ಧನ್ ಹಾಗೂ ನಟ ಅನಿರುದ್ಧ್ ಸ್ಮಾರಕಕ್ಕೆ ಆಗಮಿಸಿ ವಿಷ್ಣು ಪುತ್ಥಳಿಗೆ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಲಯನ್ಸ್ ಬ್ಲಡ್ ಸೆಂಟರ್ ಜೀವಾಧಾರ ರಕ್ತ ನಿಧಿ ಕೇಂದ್ರದ ರಕ್ತದಾನ ಶಿಬಿರದಲ್ಲಿ ನೂರಾರು ವಿಷ್ಣು ಅಭಿಮಾನಿಗಳು ರಕ್ತದಾನವನ್ನ ಮಾಡಿದ್ರು. ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಹೀಗೆ ಯಾವಾಗಲೂ ಹೀಗೆ ಇರಬೇಕು. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು, ಒಳ್ಳೆ ಹೆಸರನ್ನ ತಗೊಳ್ಬೇಕು. ಇದು ನಮ್ಮ ಯಜಮಾನರ ಆಸೆ ಆಗಿತ್ತು. ಹಾಗೆ ಅವರ ದಾರಿಯನ್ನ ನೀವು ಪಾಲಿಸ್ತಿದ್ದೀರಿ, ಅದನ್ನು ನೋಡಿ ಬಹಳ ಸಂತೋಷ ಆಗುತ್ತೆ. ಇದೇ ರೀತಿ ಈ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ, ಎಲ್ಲ ಕಲಾವಿದರ ಮೇಲೆ ಹೀಗೆ ಶಾಶ್ವತವಾಗಿ ಇರಬೇಕು ಅನ್ನೋದೇ ನನ್ನ ಆಸೆ. ಇರ್ತೀರ ತಾನೆ? ಅಷ್ಟೇ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅದ್ದೂರಿಯಾಗಿ ವಿಷ್ಣುಭಿಮಾನಿಗಳು ಸಾಹಸಿಮ ವಿಷ್ಣುವರ್ಧನ್ ರವರ 74ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇದುವರೆಗೂ ಕೂಡ ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣು ಸರ್ನ ಕೈ ಬಿಟ್ಟಿಲ್ಲ. ಇವತ್ತೊಂದಿನ ಅವ್ರು ನೆನಪಲ್ಲ, ಅವರಿಲ್ಲ ಅಂದ್ರೆ ನಮ್ಮ ಯಾವಾಗಲೂ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ವಿಷ್ಣು ಸರ್ ನೆಲೆಸಿದ್ದಾರೆ. ಸರ್ ಇವತ್ತು ಹುಟ್ಟುಹಬ್ಬ ನಮ್ಮ ಬಾಸ್ ಹುಟ್ಟುಹಬ್ಬಕ್ಕೋಸ್ಕರ ಬಂದಿದ್ದೀವಿ ನಾವು ಈ ಜಾಗಕ್ಕೆ. ಈ ಜಾಗದಲ್ಲಿ ನಾನು ಒಂದು ವಾರದಲ್ಲಿ ಎಷ್ಟೋ ಸಲ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ. ನಮ್ಮ ಬಾಸ್ ಬರ್ಡೇ ಮಾಡಬೇಕು ಅಂದ್ರೆ ನಮಗೆ ನನ್ನ ದೇವರು ಅದು ನನ್ನ ದೇವ್ರ ಮುಂದೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಸರ್. ಈಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನ ನಾನು ಏನು ಮಾಡಬೇಕು ಅಂದರೆ ನಾವು ಪೂಜಿಸಬೇಕು.
ಪೂಜೆ ಮಾಡಬೇಕು ಅಲ್ವಾ? ಹ್ಞೂ ಸರ್. ಮನ್ಸಲ್ಲಿ ಇಟ್ಕೊಂಡು ಪೂಜೆನೂ ಮಾಡ್ತಾ ಇರ್ತೀನಿ ಸರ್. ಪ್ರತಿ ದಿನ ನಾನು ಬೆಳಿಗ್ಗೆ ಎದ್ರೆ ದೇವ್ರ ಮುಖ ನೋಡಲ್ಲ ಸರ್. ನಾನು ದೇವ್ರ ಮುಖನ ಯಾವತ್ತೂ ನೋಡಲ್ಲ. ನಾನು ದೇವ್ರ ಮುಖನ ಇವತ್ತು ಗಂಟು ನೋಡ್ತಾ ಇಲ್ಲ. ನಾನು ಫಸ್ಟ್ ನಮ್ಮ ಬಾಸ್ ಮುಖ ನೋಡ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿ. ಯಾಕಂದ್ರೆ ಅವರು ಫಿಲಮ್ ನೋಡಿ ನನ್ನ ಅಭಿಮಾನಿ ಅದನ್ನಲ್ಲ, ಅವರ ವ್ಯಕ್ತಿತ್ವ ನೋಡಿ ಅಭಿಮಾನಿ ಅದನ್ನು. ಹೆಣ್ಮಕ್ಳು ಗೌರವ ಕೊಡೋದ್ರೆ ನಮ್ಮ ಬಾಸ್ ಬಿಟ್ರೆ ಯಾರು ಇಲ್ಲ. ಅಭಿಮಾನಿಗಳನ್ನ ದೇವರು ಅಂತ ಕರೆದಿರ್ಬೋದು, ಆದ್ರೆ ದೇವ್ರ ತರ ನೋಡ್ತಿರೋರು ಇವರು ನಮ್ಮ ಬಾಸ್. ವಿಷ್ಣುವರ್ಧನ್ ಬಿಟ್ರೆ ಯಾರು ಬರೋಕ್ಕಾಗಲ್ಲ ಸ್ಥಾನಕ್ಕೆ. ವಿಷ್ಣುವರ್ಧನೇ ಫಸ್ಟು. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಇಂಡಿಯನ್ ಟಿವಿ.